ರಾಜಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ಗ್ರಹಣ ಅಂದ ತಕ್ಷಣ ಜನರಿಗೆ ಸಹಜ ಒಂದು ಭಯ ಅಂತೂ ಇದ್ದೇ ಇರುತ್ತೆ. ಗ್ರಹಣದ ಗೋಚಾರ ಇಲ್ಲ ಅಂತ ಅಂದಾಗ್ಲೂ ಜನ ಭಯ ಪಡ್ತಾರೆ. ಗೋಚಾರ ಇಲ್ಲ ಅಂತ ಅಂದ್ರೆ ಆಚರಣೆ ಕೂಡ ಇರೋದಿಲ್ಲ ಅಂತ ಹೇಳಿದ ಮೇಲೂ ಭಯ ಪಡುವಂತಹ ಜನ. ಇವತ್ತು ನೋಡಿದ್ರೆ ಚಂದ್ರಗ್ರಹಣ, ಅದರ ಗೋಚರ ಇರುತ್ತೆ, ಹಾಗಾಗಿ ಆಚರಣೆ ಕೂಡ ಇರುತ್ತೆ. ಗ್ರಹಣ ಅಂದ ತಕ್ಷಣ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಪ್ರಕೃತಿ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ನಮ್ಮ ಮೇಲೆ, ನಮ್ಮ ರಾಜ್ಯದ ರಾಜಕೀಯ, ದೇಶದ ರಾಜಕೀಯ ವ್ಯವಸ್ಥೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇವೆಲ್ಲ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ. ಅದರ ಜೊತೆಗೆ ಗ್ರಹಣ ಶುರುವಾಗತ್ತೆ ಎಷ್ಟೊತ್ತಿಗೆ, ಗ್ರಹಣ ಎಷ್ಟೊತ್ತಿಗೆ ಮುಗಿಯತ್ತೆ, ಗ್ರಹಣ ಕಾಲದಲ್ಲಿ ಏನು ಮಾಡಬೇಕು, ಈ ಗ್ರಹಣ ಎಷ್ಟು ಡೇಂಜರಸ್, ಇಂಥ ಹಲವು ಪ್ರಶ್ನೆಗಳಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಉತ್ತರವನ್ನ ಪಡೆಯೋಣ. 2025 ಕೊನೆಯ ಚಂದ್ರಗ್ರಹಣ ಕ್ಷಣಗಣನೆ ಶುರುವಾಗಿದೆ. ಇವತ್ತು ರಾತ್ರಿ 9:27 ರಕ್ತ ಚಂದ್ರಗ್ರಹಣ ಗೋಚಾರವಾಗುತ್ತೆ. ವರ್ಷದ 2ನೇ ಮತ್ತು ಕೊನೆ ಚಂದ್ರಗ್ರಹಣ ಇದು. ಚಂದ್ರ ಈ ಸಂದರ್ಭದಲ್ಲಿ ಕೆಂಪು ಬಣ್ಣದಲ್ಲಿ ಗೋಚರಿಸೋದ್ರಿಂದ ರಕ್ತ ಚಂದ್ರಗ್ರಹಣ ಅಂತ ಇದನ್ನ ಕರೀತಾರೆ. ಭಾರತದಲ್ಲಿ ಇದರ ಗೋಚಾರ ಇದೆ, ಹಾಗಾಗಿ ಆಚರಣೆ ಕೂಡ ಇದೆ. ಈ ಗ್ರಹಣ ಎಷ್ಟು ಅಪಾಯಕಾರಿ, ಯಾವ್ಯಾವ ರಾಶಿಗಳ ಮೇಲೆ ಇದರ ಪ್ರಭಾವ ಮತ್ತು ಪರಿಣಾಮ ಇರುತ್ತೆ, ರಾಜ್ಯದ ರಾಜಕೀಯ ಪರಿಸ್ಥಿತಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ದೇಶದ ರಾಜಕೀಯ ಪರಿಸ್ಥಿತಿ, ಪ್ರಕೃತಿ ವಿಕೋಪಗಳಂತೂ ಇತ್ತೀಚಿನ ದಿನಗಳಲ್ಲಿ ಸಾಲು ಅನಾಹುತಗಳ ಆಗ್ತಾ ಇದೆ. ಮಳೆಗಾಲ ಹೌದು, ಒಂದು ಕಡೆ ಅತಿವೃಷ್ಟಿ, ಮತ್ತೊಂದು ಕಡೆ ಅನಾವೃಷ್ಟಿ. ಈ ಬಾರಿ ಮಳೆಗಾಲ ಅಂತೂ ಸಿಕ್ಕಾಪಟ್ಟೆ ಸುರಿದಿದೆ. ಹಾಗಾಗಿ ಪ್ರವಾಹದ ಪರಿಸ್ಥಿತಿ ಯಾವ್ಯಾವ ರಾಜ್ಯಗಳಲ್ಲಿ ಏನೇನಾಗಿದೆ ಅನ್ನೋದನ್ನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನು ಈ ಗ್ರಹಣದ ಎಫೆಕ್ಟು ಪ್ರಕೃತಿ ಮೇಲೆ ಯಾವ ರೀತಿ ಬೀಳುತ್ತೆ, ಇದ್ರ ಬಗ್ಗೆನೂ ಕೂಡ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಗ್ರಹಣ, ಗ್ರಹಚಾರ, ಅದರ ಪರಿಹಾರ ಹೇಗಿರಬೇಕು ಅನ್ನೋದರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಗ್ರಹಣ ಅಂದ ತಕ್ಷಣ ಭಯ ಇರುತ್ತೆ. ಎಷ್ಟೇ ಹೇಳಿದ್ರು ಗ್ರಹಣದ ಬಗ್ಗೆ ಭಯ ಬೇಡ ಅಂತ ಹೇಳಿದ್ರು ಸಹ ಜನ ಒಂದಷ್ಟು ಭಯ ಪಡ್ತಾರೆ. ಇನ್ನು ಕೆಲವರು ಗ್ರಹಣ ಅನ್ನೋದು ಆಗಸದಲ್ಲಿ ನಡೆಯುವಂತ ಒಂದು ಕೌತುಕ, ಅದಕ್ಕೆ ಯಾಕೆ ಭಯ ಪಡಬೇಕು, ಗ್ರಹಣ ಕಾಲದಲ್ಲೇ ನಾವು ಊಟ ತಿಂಡಿ ಮಾಡ್ತೀವಿ, ಏನಾಗತ್ತೆ ಅಂತನೂ ಪ್ರಶ್ನೆ ಮಾಡೋರಿದ್ದಾರೆ. ಹಾಗಾಗಿ ಈ ಗ್ರಹಣ, ಇದರ ಗೋಚಾರ ಹೇಗಿರುತ್ತೆ, ಆಚರಣೆ ಹೇಗಿರಬೇಕು, ಯಾವ ರೀತಿ ಈ ಗ್ರಹಣವನ್ನ ಆಚರಣೆ ಮಾಡಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ರಾಜಗುರು ದ್ವಾರಕಾನಾಥ್ ಅವರಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಗ್ರಹಣದ ಬಗ್ಗೆ ನೀವು ಯಾವಾಗ್ಲೂ ಹೇಳ್ತೀರಿ, ಯಾರು ಆ ಭಯ ಪಡಬೇಕಾಗಿಲ್ಲ, ಒಂದಷ್ಟು ಆಚರಣೆಗಳಿರುತ್ತೆ, ಅದನ್ನ ಪಾಲನೆ ಮಾಡಿದ್ರೆ ಸಾಕು ಅಂತ. ಇವತ್ತಿನ ಈ ಚಂದ್ರಗ್ರಹಣ ಎಷ್ಟು ಅಪಾಯಕಾರಿ, ಮತ್ತೆ ಗ್ರಹಣ ಎಷ್ಟೊತ್ತಿಂದ ಶುರುವಾಗತ್ತೆ, ಎಷ್ಟು ಹೊತ್ತಿಗೆ ಮುಗಿಯತ್ತೆ, ಹೇಗಿರಬೇಕು ಗ್ರಹಣದ ಆಚರಣೆ? ಯಾವುದೇ ಗ್ರಹಣ ಬರಲಿ, ಸೂರ್ಯಗ್ರಹಣ ಬರಲಿ, ಚಂದ್ರಗ್ರಹಣ ಬರಲಿ, ಪ್ರಕೃತಿ ಮೇಲೆ ಅದರ ಕಕ್ಷೆಗಳು ಬಿದ್ದು ಭಯಾನಕ ಘಟನೆಗಳು ಸಂಭವಿಸ್ಬೋದು. ಆದರೆ ಮನುಷ್ಯನಿಗೆ ಅಹಿತವಾದದ್ದೇನೂ ಗ್ರಹಣಗಳು ಮಾಡೋದಿಲ್ಲ, ಅದಕ್ಕೆ ಭೀತಿ ಬೇಡ ಅದಕ್ಕೆ. ಆದರೆ ದಿನಾ ಚಂದ್ರ ಮುಂದಕ್ಕೆ ಹೋಗ್ತಾನೆ ಇರ್ತಾನೆ. 27 ನಕ್ಷತ್ರಗಳಿದೆ. ಹೀಗೆ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನಕ್ಕೆ ಬಂದರೆ ಬರ್ತಾನೆ. ಇವತ್ತಿನ ದಿವಸ ಅವನು ಮೀನ ರಾಶಿ ಮೇಲೆ ಕೂತ್ಕೊಂಡಿದ್ದಾನೆ. ಅವನ ರಾಶಿಗೆ ಬಂದಾಗ ಕುಂಭ ಮೀನ ರಾಶಿಗೆ ಬರ್ತಾನೆ ಅವನು. ಅದು ತಾನಾಗ್ತಾನೆ ಅಲ್ಲಿ ಕೂತಿರೋದ್ರಿಂದ, ರಾಹು ಛಾಯೆ ಇರೋದ್ರಿಂದ ರಾಹು ಗ್ರಹ ಚಂದ್ರಗ್ರಹಣ ಸಂಭವಿಸಿದೆ. ಅದು ಯಾವ ದೇವರು ಅವನು ನಂಬುದವರನ್ನ ಮನುಷ್ಯನ ಪೀಡೆಗಳು ಕೊಡೋದೇ ಇಲ್ಲ ಭಗವಂತ. ಭಕ್ತರು ಅಲ್ಲದೇ ಇದ್ರೂ ಪೀಡೆ ಕೊಡೋದಿಲ್ಲ. ಧರ್ಮಾಚರಣೆ ಮಾಡಿಕೊಂಡಿದ್ರೆ, ದೇವರ ಪೂಜೆ ಮಾಡದಿದ್ರೂ ಪರವಾಗಿಲ್ಲ, ಧರ್ಮಾಚರಣೆ ಇದ್ದು, ನ್ಯಾಯ ಇದ್ದು, ಲೋಕಕ್ಷೇಮಕ್ಕಾಗಿ ಅವರು ಪ್ರಯತ್ನ ಪಡ್ತಾ ಇದ್ದು, ಪ್ರಾರ್ಥನೆ ಎಲ್ಲಿಗೂ ಸಲ್ಲಿಸಿದಾಗ ಖಂಡಿತವಾಗಲು ಒಂದೊಮ್ಮೆ ಪೂಜೆ ಮಾಡದೇ ಇದ್ರೂ ಕೂಡ ಭಗವಂತ ರಕ್ಷಣೆ ಮಾಡ್ತಾನೆ. ಅದಕ್ಕೆ ಒಂದು ಮಾತಿದೆ, ನೀವು ಮಹಾರಾಷ್ಟ್ರ ಕಡೆ ಹೋದರೆ ಹಜಾರ್ ಬ್ಯಾರಲ್ ತೇಲ್ ದಿಯಾ ತೋ ಶನಿ ಮಹಾತ್ಮ ಆಪ್ತು ನೈ ಚೋಡೇಗ. 1,000 ಬ್ಯಾರಲ್ ಎಣ್ಣೆ ಕೊಟ್ಟು ನೀ ತಪ್ಪು, ಅನ್ಯಾಯ, ಅಧರ್ಮ ಮಾಡ್ತಾ ಇದ್ರೆ ನಾನು ಬಿಡೋದಿಲ್ಲ. ನಂಗೆ ಏನೂ ಕೊಡದೇ ಇದ್ದರೆ ನೀ ಧರ್ಮದನಿಷ್ಠನಾಗಿ ಸತ್ಯದಲ್ಲಿ ಇದ್ದು ಧರ್ಮವನ್ನು ಕಾಪಾಡಿ
ದೇಶ ಪ್ರೇಮಿ ಆಗಿ ನಿನ್ನ ದೇಶವನ್ನು ಕಾಪಾಡ್ತೀಯ ಅಂತಾದರೆ ನೀ ನನಗೇನು ಕೊಡಬೇಕಾಗಿಲ್ಲ ಓಕೆ ಅಂತ ಒಂದು ವಚನ. ಮಾಡೋದೆಲ್ಲ ಮಾಡಿ ದೇವ್ರಿಗೆ ಲಂಚ ಕೊಟ್ರೆ ಏನು ಪ್ರಯೋಜನ ಇಲ್ಲ ಅಂತ. ಪ್ರಾರ್ಥನೆ ಲಂಚ ಅಲ್ಲ, ಪ್ರಾರ್ಥನೆ ಮಾಡೋದು ನಮ್ಮ ಧರ್ಮ. ಲಂಚ ಅಂತಂದ್ರೆ ಯಾವುದೋ ದುಡ್ಡು ಕಿತ್ಕೊಂಬಂದು ಅಲ್ಲೆಲ್ಲ ಹಾಕಿ ಅದನ್ನು ಕೊಟ್ಟರೆ ಅವನು ಒಪ್ಪಲ್ಲ ಅದನ್ನು. ಯಾಕಂದರೆ ಶನಿ ಒಬ್ಬ ಧರ್ಮಕರ್ಮಾಧಿಪತಿ ಅವನು. ಧರ್ಮಕರ್ಮಾಧಿಪತಿ ಹೇಳಿರ್ತಕ್ಕಂಥ ಮಾತೆ 1000 ಬ್ಯಾರಲ್ ಎಣ್ಣೆ ಕೊಟ್ಟು ನನ್ನ ಪೂಜೆ ಮಾಡಿದ್ರು ನೀನು ಅಧರ್ಮದಲ್ಲಿ ನಡೆದು ಅಸತ್ಯವನ್ನೇ ಹೇಳ್ತಾ ಇದ್ದು ಆಪ್ಯಾನು ಸುಳ್ಳು ಹೇಳಿಕೊಂಡು ನೀನು ಜೀವನ ಮಾಡಿ ಏನೋ ಲೋಕಕಂಟಕನಾಗಿ ಬದುಕೋದ್ರೆ ನಿನ್ನ 1000 ಬ್ಯಾರಲ್ ಎಣ್ಣೆ ನನಗೆ ಬೇಕಿಲ್ಲ, ಶಿಕ್ಷೆ ಕೊಡೋದೇ ಖಚಿತ ಅಂತ ಹೇಳಿಬಿಟ್ಟಿದ್ದಾನೆ. ಅದರಿಂದ ಈ ಗ್ರಹಣಕ್ಕೆ ಯಾರು ಭಯ ಬಿಡೋ ಅಗತ್ಯ ಇಲ್ಲ. ಅದರ ಆಚರಣೆ ಮಾಡಬೇಕಾದನ್ನು ಋಷಿಮುನಿಗಳು ಬರೆದಿದ್ದಾರೆ, ಗ್ರಹಾಚರಣೆ ಹೇಗೆ ಮಾಡಬೇಕು ಅಂತ ಸಿದ್ಧಾಂತ ಪಂಚಾಂಗದಲ್ಲಿ ವಿವರವಾಗಿ ಬರ್ಕೊಟ್ಟಿದ್ದಾರೆ. ಅದು ಅದು ಎಷ್ಟು ಗಂಟೆ ಸಂಭವಿಸುತ್ತೆ, ಎಷ್ಟು ಗಂಟೆ ಮಧ್ಯಕಾಲ, ಅಂತ್ಯಕಾಲ ಯಾವುದು, ಏನು ಮಾಡಬೇಕು, ಯಾವ ರಾಶಿಗೆ ಏನು ಆಗಬಹುದು, ಆಗುತ್ತೆ ಅಂತ ಹೇಳಿದ ಆಗಬಹುದು ಅಂತ ಆಗಬಹುದು, ಅದನ್ನು ಉಪಾಯವಾಗಿ ಅಪಾಯವನ್ನು ಉಪಾಯದಲ್ಲಿ ತಪ್ಪಿಸ್ಕೋಬೇಕು. ಅಂಥ ಅಪಾಯಗಳಿಗೆ ನಾವು ಬೇರೆ ದಾರಿ ಇಲ್ಲ ನಮಗೆ. ನಾವೆಲ್ಲ ಹಿಂದೂಗಳು, ಭಾರತೀಯರು, ನಮ್ಗೆ ಗೊತ್ತಿರೋದು ದೇವರೊಬ್ಬರೇ. ನಮ್ಗೆ ಯಾರೊಬ್ಬರು ಹೊಡೆದ್ರೆ ನಾವು ಹೊಡೆಯೋಕ್ಕೆ ಹೋಗಲ್ಲ, ಅಪ್ಪ ದೇವ್ರು ನೋಡ್ಕೋತಾರೆ ಬಿಡಪ್ಪ ಅಂದ್ಬಿಡ್ತೀವಿ, ದೇವ್ರು ನೋಡ್ಕೊಂಡು ಬಿಡ ನ್ಯಾಯನೇ ನೋಡ್ಕೋತಾ ಅಂದ್ಬಿಡ್ತೀವಿ. ಆದ್ದರಿಂದ ದೇವರಲ್ಲಿ, ಗುರುಗಳಲ್ಲಿ, ಭಗವಂತನಲ್ಲಿ ದೃಢವಾದ ಭಕ್ತಿ ಇದ್ದು ನಿಮ್ಮ ಗುರುಗಳ ಮೇಲೆ ವಿಶ್ವಾಸ ಇದ್ದರೆ ಯಾವ ಗ್ರಹಣವಲ್ಲ, ಯಾವ ಗ್ರಹಣ ಬಾಧಕವೂ ಇಲ್ಲ. ಅದಕ್ಕಾಗಿ ನೀವು ಹೆಚ್ಚಿಂಚ ಸಾಸಿವೆ ಕಾಳಷ್ಟು ಕೂಡ ಹೆದರೋದು ಬೇಡ ಅಂತ ಧಾರಾಳವನ್ನು ಹೇಳಿ ಬಂದಿದ್ದಾರೆ. ಗ್ರಹಣ ಕಾಲದಲ್ಲಿ ದೇವರ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಕೆಲವರು ಟಿ ವಿ ನೋಡ್ತಾರೆ, ಹೊದ್ದು ಮಲ್ಕೊಂಡ್ಬಿಡ್ತಾರೆ. ಚಂದ್ರಗ್ರಹಣ ರಾತ್ರಿ 9 ಗಂಟೆ ಮೇಲೆ ಹಿಡಿಯೋದು, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅಂತ, ಯಾಕಂದರೆ ಬಿಡೋದು 1 ಗಂಟೆ ಮೇಲೆ, ಹಾಗಾಗಿ ಮಲಗಿಬಿಡೋಣ ಅಂತ. ಕೆಲವರು ಸಾಧನೆ ಮಾಡೋದಕ್ಕೆ ಇದೇ ಸುಸಮಯ ಅಂತ ಸಾಧನೆ ಮಾಡ್ತಾರೆ, ದೇವ್ರ ಧ್ಯಾನ ಮಾಡ್ತಾರೆ, ಮಂತ್ರಗಳ ಪಠಣ ಮಾಡ್ತಾರೆ. ನಿಮ್ಮ ಪ್ರಕಾರ ಚಂದ್ರಗ್ರಹಣದ ಈ ಸಮಯ ಇರುತ್ತಲ್ಲ, ಅದನ್ನು ಹೇಗೆ ಕಳಿಬೇಕು? ಅಮ್ಮ, ಸಾಧಕರು, ಋಷಿಗಳು, ಮುನಿಗಳು, ಮಹಾತ್ಮರು ಅಂಥವರೆಲ್ಲನೂ ಇದೊಂದು ಪರ್ವಕಾಲ. ಇದು ಗ್ರಹಣ ಸಂಭವಿಸೋದು ತುಂಬ ವಿರಳ. ಈ ವರ್ಷ ಇನ್ನೊಂದು ಗ್ರಹಣ ಭಾರತದಲ್ಲಿದೆ, ಇನ್ನು 2 ಗ್ರಹಣಗಳು ಬರ್ತವೆ, ದೇಶ ವಿದೇಶಗಳಲ್ಲಿ ಆಗ್ತವೆ. ಗ್ರಹಣ ಒಂದು ಪ್ರಾಕೃತ ಕ್ರಿಯೆನೇ ಹೊರತುನು ಏನಪ್ಪ ಅಂದರೆ ವಿಶೇಷವಾದ ಬೆಳಕನ್ನು ಚೆಲ್ಲತಕ್ಕಂಥ ಸೂರ್ಯನ ಮೇಲೆ ಪ್ರಭಾವ ಬೀರಿ ಸೂರ್ಯನ ಕಿರಣಗಳನ್ನು ಬೆಳಕನ್ನು ಅಡ್ಡ ಮಾಡ್ತಾನೆ ಅಂದರೆ ರಾಹು ಬರ್ತಾನೆ. ರಾಹು ಚಂಡಾಲ ಗ್ರಹ. ಸೂರ್ಯ ಬೆಳಕಿದ್ದ ಹಾಗೆ ಜೀವನ ಮಾಡೋಕ್ಕಾಗತ್ತಮ್ಮ? ನಿಮ್ಮಲ್ಲಿ ರಾತ್ರಿ ನೀವು ಅಳಗಿರ್ತೀರಾ, ನೀವೆಲ್ಲ ನೀರು ಕುಡಿಬೇಕು ಅಂದರೆ ಲೈಟ್ ಹಾಕ್ಕೊಳ್ಳೇಬೇಕು, ಇದೇ ಗ್ಲಾಸ್ ಕೆಳಗೆ ಬಿದ್ದು ಹಾಸಿಗೆ ಮೇಲೆ ನೀರು ಚೆಲ್ಲಬಿಡುತ್ತೆ. ಆದ್ದರಿಂದ ಅಂಥ ಒಂದು ಕತ್ತಲೆಯಲ್ಲಿ ಆ ಕಿರಣಗಳು, ಕತ್ತಲೆ ಬಂದಾಗ ಸೂರ್ಯನಿಗೆ ಆ ಕಿರಣಗಳು ಭೂಮಿ ಮೇಲೆ ಬಿದ್ದು ಭೂಮಿಯಲ್ಲಿ ಬರ್ತಕ್ಕಂಥ ಬೆಳೆ ಮತ್ತು ಅವಿಚ್ಛನ್ನ ಆಕಾಶ ಎಲ್ಲ ಕಡೆ ಆ ಒಂದು ನಕಾರಾತ್ಮಕವಾದ ಶಕ್ತಿಗಳು ಹರಡ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರನೇ ಕೆಲವೊಂದು ನಿಯಮಗಳು ಮಾಡಿದ್ದಾರೆ. ಎದ್ದೇಳಿ ಆ ಹೊತ್ತಲ್ಲಿ ಶಯನ ಮಾಡಬಾರ್ದು, ಯಾವೊಂದು ನಮ್ಮ ಶರೀರಕ್ಕೆ ಏನೇನು ಅವಸ್ಥೆಗಳು ಕೊಟ್ಟಿದ್ದಾನೆ ಅದರಲ್ಲಿ ಅದನ್ನೆಲ್ಲ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿದ್ದೆ ಅಂತೂ ಮಲಗಿರಬಾರ್ದು. ಮಲಗಿದವನು ರೋಗಿ, ಏನೋ ಕೂತವನು ಯೋಗಿ, ಓಡಾಡೋನು ಭೋಗಿ ಅಂತ ಇದೆ. ಬಟ್ ಈಗ ಸಾಮಾನ್ಯ ಜನರು ಹೇಳ್ತಾರೆ, ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ಬೇಕು, ಇವತ್ತು ಭಾನುವಾರ 1 ಗಂಟೆ 1:30 ತನಕ ಗ್ರಹಣ ಹಿಡಿದಿರುತ್ತೆ, ಅದಾದಮೇಲೆ ಬಿಡೋದು. ಬೆಳಗ್ಗೆ ಎದ್ದು ಆಫೀಸ್ಗಳಿಗೆ ಹೋಗ್ಬೇಕಾದವ್ರು ಏನು ಮಾಡಬೇಕು? ರಾತ್ರಿ ಇಡೀ ಕುತ್ಕೊಂಡು ಭಗವಂತನ ಧ್ಯಾನ ಮಾಡೋಕ್ಕಾಗತ್ತಾ? ಆಯಿತು, ಸಾಧನೆ ಮಾಡೋದಕ್ಕೆ ಇದು ಪರ್ವಕಾಲ ಅಂತ ಹೇಳ್ತಾರೆ, ನಾವೇನು ಋಷಿ ಮುನಿಗಳಲ್ವಲ್ಲ, ಹಾಗಾಗಿ ದೇವರೇ ನೀನೇ ಕಾಪಾಡು ಅಂತ ಹೇಳಿ ಮಲ್ಕೊಂಡ್ಬಿಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತಿರ್ತೀವಿ ಅಂತಾರೆ. ಅದರಿಂದ ದೋಷಗಳೇನಾದರೂ ಇದೆಯಾ? ಋಷಿಗಳು ಮುನಿ ಆಗಬೇಕಾಗಿಲ್ಲ. ಋಷಿ ಮುನಿಗಳು ಏನು ಹಾಕೊಟ್ಟಿದ್ದ ಧರ್ಮದ ಹಾದಿ ಅದ್ರಲ್ಲಿ ನಾವು ಸಾಗಬೇಕು ಅಷ್ಟೇ ಹೇಳೋದು. ಈ ಋಷಿನೂ ಆಗಬೇಡ, ಮುನಿನೂ ಆಗಬೇಡ, ಸನ್ಯಾಸನೂ ಆಗಬೇಡ, ಪೀಠಾಧಿಪತಿನೂ ಆಗಬೇಡ. ಆದರೆ ಗುರುತತ್ವ ಏನಿದೆ, ಗುರುರಲ್ಲಿ ದೃಢವಾದ ಭಕ್ತಿಯನ್ನು ಇಟ್ಟು ವಿಶ್ವಾಸವನ್ನು ಇಟ್ಟು ಅವ್ರು ಏನು ಹೇಳ್ತಾರೆ ಆ ಮಾತನ್ನು ಕೇಳಿದ್ರೆ ಹಿತವಾಗುತ್ತೆ. ಅವ್ರು ಹೇಳಿದಾರಲ್ಲ, ಹೌದು, ಮುಚ್ಚಂಜೆ ಸಾಯಂಕಾಲ ಮಲ್ಕೋಬಾರದು ಅಂತ ಹೇಳಿ ನಿಮ್ಮಲ್ಲಿ ನಿಮ್ಮ ಅಪ್ಪ ಅಮ್ಮ ಹೇಳ್ತಿದ್ರು. ವಿದ್ಯಾರ್ಥಿಗಳು ಮರೆದ್ರೆ ಮಲ್ಕೊಂಬಿಟ್ರೆ ಸಾಯಂಕಾಲದಲ್ಲಿ ಓದಿದ್ ಮರ್ತು ಹೋಗುತ್ತೆ ಅಂತ ಕೂಡ ಒಂದು ವಾಕ್ಯ ಹೇಳ್ತಕ್ಕಂಥವ್ರು. ದಿನ ಗ್ರಹಣ ಬರ್ತಮ್ಮ? ಬರಲ್ಲ. ಮನುಷ್ಯನಿಗೆ ಒಂದು ದಿವಸ ಒಂದು ಗ್ರಹಣ ಮಾಡೋಕ್ಕೆ ಆಗದೇ ಇದ್ಮೇಲೆ
ಅವನ ಸಂಕಲ್ಪ ಏನಾಯ್ತು, ಅವನ ಒಂದು ಮನಸ್ಸೇನಾಯ್ತು, ಮನಸ್ಥಿತಿ ಏನಾಯ್ತು, ತನ್ನ ತಾನು ನಿಗ್ರಹ ಮಾಡಿಕೊಂಡು ಒಂದು ಮೌನದಲ್ಲಿದ್ದು ಆ ದಿನ ನಿದ್ದೆ ಮಾಡಿದ್ರೆ ಎದ್ದಿದ್ದು ತಾನು ತನ್ನ ಕೆಲಸವನ್ನ 9:56 ಹಿಡಿಯುತ್ತೆ. ಅದು ಚಂದ್ರಗ್ರಹಣ ಇಟ್ಕೊಳ್ಳುತ್ತೆ. ಅಲ್ಲಿಂದ ಅದು ಮಧ್ಯಕಾಲ 11 ಗಂಟೆ, ಅದು ಬಿಡೋಗತಕ್ಕಂಥ ಕಾಲ 1:25 ಬಿಡುತ್ತೆ. 3.5 ಗಂಟೆ ಕಾಲ ಅಮ್ಮ. 3 ಗಂಟೆ ಪಿಕ್ಚರ್ ನೋಡ್ತಾ ಇರ್ತೀವಿ, ಬೇಡ ಟಿವಿ ನೋಡ್ತಾ ಇರ್ತೀವಿ, ಹೌದಾ ಇಲ್ವಾ? ಯಾವ ಟಿವಿ ನೋಡಿ ಹೆಂಗಸ ಶೋಷಣೆ ಇಲ್ಲ ಅಳ್ತಾ ಇರೋದು, ಯಾವ್ದಾದ್ರು ಒಂದು ನಗುಮುಖ ನೋಡಿದೀರಾ ನೀವು? ಕಾಮಿಡಿ ಯಾವ್ದಾದ್ರು ನೋಡಿದೀರಾ? ಇಲ್ಲ. ಅದೆಲ್ಲ ನೋಡೋಕೆ ನಮ್ಮ ಸಮಯ ಇದೆ ಏನು. ಆದರೆ ಮಾತ್ರ ಮನುಷ್ಯನಿಗೆ ಯಾರು ಸುಂದರ ಹುಡುಗಿ ಕಂಡ್ರೆ ನೋಡ್ತಾನೆ ಇರ್ತಾನೆ ಅದನ್ನ. ಇದಕ್ಕೆಲ್ಲ ಒಂದು ಸಮಯ ಇದೆ. ಆದರೆ ಇದಕ್ಕೆ ಸಮಯ ಇಲ್ಲ ಅಂತಂದರೆ ಸಮಯ ಮಾಡ್ಕೋಬೇಕು. ತನ್ನ ದೃಷ್ಟಿಶಕ್ತಿಗಳನ್ನ ನಿಗ್ರಹ ಮಾಡಿ ಸ್ವಸಾಮರ್ಥ್ಯದಿಂದ ಆ ಕೂತು ಜಪ ಮಾಡಿ ಅವನು ಸಾಧನೆ ಮಾಡಿದ್ರೆ ಅವನ ಬಾಳು ಬಂಗಾರವಾಗುತ್ತೆ ಅಂತ ನಾನು ಧಾರಾಳವಾಗಿ ಹೇಳಬಲ್ಲೆ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.